ಒಂದಾನೊಂದು ದಿನ ಯೇಸು ಸಬ್ಬತ್ ದಿನದಲ್ಲಿ ಆತನು ಒಂದು ಸಭಾಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀ ಇದ್ದಳು. ಆಕೆಯ ನಡಿಬೊಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆ ಆಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು. ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನು ಕೊಂಡಾಡಿದಳು. ಆದರೆ ಆ ಸಭಾಮಂದಿರದ ಅಧಿಕಾರಿಯು ನಡೆದ ಸಂಗತಿಯನ್ನು ನೋಡಿ, ಸಬ್ಬತ್ ದಿನದಲ್ಲಿ ಯೇಸು ಸ್ವಸ್ಥ ಮಾಡಿದ್ದನಲ್ಲ ಎಂದು ರೋಷಗೊಂಡು, ಜನರಿಗೆ ಕೆಲಸ ಮಾಡುವುದಕ್ಕೆ 6 ದಿವಸಗಳು ಅವೇ ಅಷ್ಟೇ, ಆ ದಿವಸಗಳಲ್ಲಿ ಬಂದು ವಾಸಿ ಮಾಡಿಸಿಕೊಳ್ಳಿರಿ, ಸಬ್ಬತ್ ದಿನದಲ್ಲಿ ಮಾತ್ರ ಬೇಡ ಎಂದು ಹೇಳಿದನು. ಆ ಮಾತನ್ನು ಕೇಳಿ ಸ್ವಾಮಿಯು ಅವನಿಗೆ, ಸಬ್ಬತ್ ದಿನದಲ್ಲಿ ಮಾತ್ರ ಬೇಡ, ಅವನಿಗೆ ಕಪಟಿಗಳು ನೀವು, ನಿಮ್ಮಲ್ಲಿ ಪ್ರತಿಯೊಬ್ಬನು ಸಬ್ಬತ್ ದಿನದಲ್ಲಿ ತನ್ನ ಎತ್ತನ್ನಾಗಲಿ ಕತ್ತಿಯನ್ನಾಗಲಿ ಗೋದಲಿಯಿಂದ ಬಿಚ್ಚಿ ನೀರು ಕುಡಿಸುವುದಕ್ಕಾಗಿ ಹಿಡ್ಕೊಂಡು ಹೋಗುತ್ತಾನಲ್ಲವೇ? ಹಾಗಾದರೆ 18 ವರ್ಷಗಳ ತನಕ ಸೈತಾನನ ಕಟ್ಟಿ ಹಾಕಿದ್ದವಳು, ಅಬ್ರಹಾಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬತ್ ದಿನದಲ್ಲಿ ಈ ಕಟ್ಟಿನೊಳಗಿನಿಂದ ಬಿಡಿಸಬಾರದು ಎಂದು ಉತ್ತರಕೊಟ್ಟನು. ಈ ಮಾತುಗಳನ್ನು ಆತನು ಹೇಳುತ್ತಿರಲಾಗಿ ಆತನ ವಿರೋಧಿಗಳೆಲ್ಲರೂ ನಾಚಿಕೊಂಡರು. ಗುಂಪುಗೂಡಿದ ಜನರೆಲ್ಲ ಆತನಿಂದಾಗುತ್ತಿದ್ದ ಎಲ್ಲ ಮಹತ್ವದ ಕಾರ್ಯಗಳಿಗೆ ಸಂತೋಷಪಟ್ಟರು. ಪ್ರಿಯರೇ, ಈ ಹೆಂಗಸನ್ನು ನಾವು ನೋಡ್ತಿರುವಾಗ ನಡು ಬೊಗ್ಗಿ ಹೋಗಿರುವಂಥ ಹೆಂಗಸನ್ನು ನಾವು ನೋಡ್ತಿದ್ದೀವಿ. ಈ ಹೆಂಗಸು ಗಮನಿಸಿದರೆ ಸುಮಾರು 18 ವರ್ಷಗಳಿಂದ ಸೈತಾನದಿಂದ ಕಟ್ಟಿ ಹಾಕಿದ್ದವಳು. ಸೈತಾನನ ಈಕೆಯನ್ನು ಕಟ್ಟಿ ಹಾಕಿದ್ದಾನೆ. ಈಕೆ ಯಾರಂದರೆ ಅಬ್ರಹಾಮನ ವಂಶದವಳು. ಆದರೂ ಕೂಡ ಸೈತಾನನು ಏನು ಮಾಡಿದ್ದಾನೆ ಅಂದರೆ ಈಕೆಯನ್ನು ಕಟ್ಟಿ ಹಾಕಿದ್ದರಿಂದ ನೆಟ್ಟಿಗೆ ನಿಲ್ಲಲಿಕ್ಕೆ ಈಕೆಗೆ ಆಗಲೇ ಇಲ್ಲ. ಚೆನ್ನಾಗಿ ಇರುವುದಕ್ಕೆ ಆಕೆಗೆ ಆಗಲೇ ಇಲ್ಲ. ಈ ದಿವಸ ನಾವು ನೋಡ್ತಿರುವಾಗ ಯೇಸು ಸ್ವಾಮಿ ಯಾವಾಗ ಈಕೆನ ಮೇಲೆ ತನ್ನ ಕೈಯನ್ನು ಇಟ್ಟಿದ್ದಾನೋ, ಇಟ್ಟ ತಕ್ಷಣವೇ ಆಕೆ ನೆಟ್ಟಗಾದಳು. ಈ ದಿವಸ ನಾವು ಮನುಷ್ಯರು ನೆಟ್ಟಗಾಗಬೇಕಂತೇಳಿ ಏನೇನೋ ಪ್ರಯತ್ನಗಳನ್ನು ಮಾಡುತ್ತಿದ್ದೀವಿ. ಆದರೆ ಯೇಸು ಮಾತ್ರ ಮನುಷ್ಯರು ನೆಟ್ಟಗೆ